never on fire. ಬಾಗಲಕೋಟೆಯಲ್ಲಿ ಕ್ಯಾಟ್ ಫಿಶ್ಗಳ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ. ನಿಷೇಧಿತ ಮಂಗೂರ್ ಅನ್ನುವಂತಹ ಮೀನುಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಈ ಮೀನುಗಳನ್ನು ಈಗಾಗಲೇ ನಿಷೇಧ ಕೂಡ ಮಾಡಲಾಗಿದೆ. ನಿಷೇಧ ಮಾಡಲಾಗಿರುವಂತಹ ಮಾಂಗೂರ್ ಮೀನುಗಳ ಅಕ್ರಮ ಮಾರಾಟ ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಾನವ ಜೀವ ಮತ್ತು ಪರಿಸರಕ್ಕೆ ಕುತ್ತು ತರುವಂತಹ ಕ್ಯಾಟ್ ಫಿಶ್ಗಳು, ಅದರಲ್ಲೂ ಈ ಏನು ನದಿಗಳಿರುತ್ತೆ, ಕೆರೆಗಳಿರುತ್ತೆ, ಅದರಲ್ಲಿ ಇರುವಂತಹ ಇನ್ನಿತರ ಜೀವ ಜಂತುಗಳೇನಿದೆ ಅದೆಲ್ಲವನ್ನು ಕೂಡ ಇದು ಕೊಂದು ಹಾಕತ್ತೆ. ಬೇರೆ ಮೀನುಗಳಿಗೆ ಬದುಕಲಿಕ್ಕೆ ಒಂದು ವಾತಾವರಣನೇ ಇರಬಾರ್ದು, ಆ ರೀತಿಯಾಗಿ ವಾತಾವರಣ ನಿರ್ಮಾಣ ಮಾಡುತ್ತೆ. ನೀರನ್ನು ಕೂಡ ಅತಿ ಹೆಚ್ಚು ಕಲುಷಿತ ಮಾಡುವಂತಹ ಒಂದು ಮೀನು. ಇನ್ನು ಮನುಷ್ಯರು ಕೂಡ ತಿನ್ನೋದಕ್ಕೆ ಅರ್ಹ ಅಲ್ಲದೆ ಇರುವಂತಹ ಒಂದು ಮೀನಿದು. ಮನುಷ್ಯರು ಇದನ್ನು ತಿನ್ನೋ ಹಾಗೆ ಇಲ್ಲ. ಅಂತಹ ಮೀನು ತಿಂದರೆ ಆರೋಗ್ಯಕ್ಕೆ ಹಾನಿಕಾರಕ. ಅಂತಹ ಮೀನನ್ನು ಮತ್ತೆ ಮತ್ತೆ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕ್ಯಾಟ್ ಫಿಶ್ಗಳನ್ನು ಸಾಕೋದು, ಅದೇ ಕ್ಯಾಟ್ ಫಿಶ್ಗಳನ್ನು ತಂದು ಮಾರಾಟ ಮಾಡೋದು, ಜನರು ಕೂಡ ಗೊತ್ತಿಲ್ಲದೆ ಇದನ್ನು ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ರಬಕವಿ ಬನಹಟ್ಟಿ ತಾಲೂಕಿನಾದ್ಯಂತ ಈ ಮೀನುಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಮಾನವನ ಜೀವಕ್ಕೆ ಕುತ್ತು ತರುವಂತಹ ಮೀನುಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಮಾರಾಟಗಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೋರಾಟಗಾರರು ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಹೋರಾಟಗಾರ ಶಿವಲಿಂಗ ಟಿರಕಿ ತೀವ್ರವಾಗಿ ಒತ್ತಾಯ ಮಾಡ್ತಾ ಇದ್ದಾರೆ. ಈ ಕ್ಯಾಟ್ ಫಿಶ್ಗಳನ್ನು ಎಗ್ಗಿಲ್ಲದೆ ಮಾರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಆದಷ್ಟು ಬೇಗ ಈ ಕ್ಯಾಟ್ ಫಿಶ್ಗಳಿಗೆ ತಡೆ ಒಡ್ಡಬೇಕು, ಮಾರಾಟವನ್ನು ನಿಷೇಧ ಮಾಡಬೇಕು ಅಂತ ಹೋರಾಟಗಾರರು ಆಗ್ರಹಿಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿಯಲ್ಲಿ ಮಾಂಗೂರ್ ಮೀನನ್ನು ಮಾರಾಟ ಮಾಡ್ತಾ ಇದ್ದಾರೆ. ಈ ಮೀನು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇದನ್ನು ವರ್ಜ್ ಮಾಡಲಾಗಿದೆ, ಬ್ಯಾನ್ ಮಾಡಲಾಗಿದೆ. ಆದರೂ ಕೂಡ ಇಲ್ಲಿ ತಂದು ಮಾರಾಟ ಮಾಡೋದ್ರ ಮೂಲಕ ಅಮಾಯಕರನ್ನು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುವಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಯಾರ. ಇದ್ರ ಮೇಲೆ ಅಧಿಕಾರಿಗಳ ಯಾವುದೂ ಹಿಡಿತನೂ ಇಲ್ಲ. ಆಮೇಲೆ ಈ ಮಾರಾಟಗಾರರ ಮೇಲೂ ಕೂಡ ಯಾವುದೇ ಆ್ಯಕ್ಷನ್ ಇರದೇ ಇರೋ ಕಾರಣ ಇದು ಅಮಾಯಕ ಜನರಿಗೆ ಇದನ್ನು ಮಾರಾಟ ಮಾಡಿ ಆಹಾರ ಸೇವನೆ ಮಾಡಲಿಕ್ಕೆ ಕೊಡೋದ್ರ ಮೂಲಕ ಅಲ್ಲಿ ಕ್ಯಾನ್ಸರನ್ನು ಹರಡುವಂಥ ವ್ಯವಸ್ಥೆ ಮಾಡಾಕ್ತಾರೆ. ಇದು ಬ್ಯಾನ್ ಆಗಿದ್ರೂ ಕೂಡ ಇದನ್ನು ವ್ಯಾಪಾರ ಮಾಡಕತ್ತಾರೆ ಅಂದ್ರೆ ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಇದನ್ನು ಕ್ರಮ ತಗೊಂಡು ಅಲ್ಲಿ ಸಾಕಷ್ಟು ಮಕ್ಕಳು ಮತ್ತು ಯಾರು ಅದನ್ನು ಆಹಾರ ಪದ್ಧತಿಯಲ್ಲಿ ಬಳಸ್ತಾರೆ ಅಂಥವ್ರಿಗೆಲ್ಲ ಕ್ಯಾನ್ಸರ್ ಬರೋದರಿಂದ ಕ್ಯಾನ್ಸರ್ಗೆ ಅವರು ತುತ್ತಾಗಿ ಬದುಕು ಹಾಳಾಗಬಾರ್ದು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅಧಿಕಾರಿಗಳಿಗೂ ಕೂಡ ತಾಕೀತು ಮಾಡ್ತೀವಿ. ತಾವೇನಾದರೂ ಇದ್ರ ಮೇಲೆ ಕಠಿಣ ಕ್ರಮ ತಗೊಳ್ಳದೇ ಇದ್ರೆ ನಿಮ್ಮ ಕಚೇರಿ ಮುಂದೆ ನಾವು ಹೋರಾಟವನ್ನು ಕೂಡ ಮಾಡಬೇಕಾಗ್ತೈತಿ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ